ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ನಾನೊಂದು ವರ್ಕಿದ್ದು ವಿಡಿಯೋ ನಿಮಗೆ ಅಪ್ಲೋಡ್ ಮಾಡ್ತಿದ್ದೇನೆ. ನೋಡ್ಬೋದು, ಇದು ಚೆಕ್ಸ್ ಡಿಸೈನ್, ಬ್ರೈಡಲ್ ಡಿಸೈನ್, ಚೆಕ್ಸ್ ವರ್ಕ್ ಮಾಡೋದು ಹೇಗೆ ಅಂತ. ಸೊ ಸ್ಕೇಲ್ ಇಟ್ಕೊಂಡು ನಾನು ಮಾರ್ಕ್ ಮಾಡಿದ್ದೇನೆ, ಟ್ರೇಸ್ ಮಾಡಿಲ್ಲ. ಒಂದು ಸ್ಕೇಲ್ ಎಷ್ಟು ಅಗಲ ಬರುತ್ತೆ ಅಷ್ಟು ಅಗಲದಲ್ಲಿ ಒಂದೊಂದು ಬಾಕ್ಸ್ ಮಾಡಿದ್ದೇನೆ ನಾನು. ಅದರ ಮೇಲೆ ನಾನು ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡ್ತಿದ್ದೇನೆ. ನೋಡ್ಬೋದು ನೀವು, ಚಿಕ್ಕ ಚಿಕ್ಕ ಶುಗರ್ ಬೀಡ್ ಸ್ಟಿಚ್ ಮಾಡ್ತಿದ್ದೇನೆ. ಸೊ ಇದೊಂದು ಬ್ರೈಡಲ್ ವರ್ಕ್ ಆದ ಕಾರಣ ಸ್ವಲ್ಪ ಗ್ರ್ಯಾಂಡ್ ಇರಬೇಕು ಅಂತ ನಾನು ಹತ್ರನೇ ಬಾಕ್ಸ್ ಟೈಪ್ ಮಾಡಿದ್ದೇನೆ. ಇಲ್ಲದಿದ್ದರೆ ತುಂಬ ದೂರ ಮಾಡ್ಬೋದು, ಬಟ್ ನಾನು ಸ್ವಲ್ಪ ಹತ್ರನೇ ಮಾಡಿದ್ದೇನೆ. ಬಾರ್ಡರ್ ಡಿಸೈನಿಗೆ ಒಂದು ಕುಂದನ್ ಸ್ಟೋನ್ ಹಾಕಿ ಒಂದು ಡಿಸೈನ್ ಕೊಟ್ಟಿದ್ದೇನೆ. ಅದು ನಿಮಗೆ ಸೇಮ್ ನೆಕ್ಕಿಗೆ ಕೂಡ ಸೇಮ್ ಡಿಸೈನ್ ಬರುತ್ತೆ. ಈಗ ನಾವು ಬಾಕ್ಸ್ ಡಿಸೈನ್ ಮಾಡಿ ಆಯಿತು. ಈಗ ಇದರ ಎಲ್ಲ ಜಾಯಿಂಟ್ ಆಗುತ್ತೆ ಬೀಡ್ಸ್, ಅಲ್ಲಿ ನಾವು 4mm ಬೀಡ್ ಸ್ಟಿಚ್ ಮಾಡ್ತಾ ಇದ್ದೇವೆ ಮಿಡಲಿಗೆ. ನೋಡ್ಬೋದು, ಹೀಗೆ ನಾನು ಫುಲ್ಲು ನೀಡಲ್ ಬೀಡ್ಸ್ ತಗೊಂಡು ಮಿಡಲ್ 4 ಬೀಡ್ಸ್ ಸ್ಟಿಚ್ ಮಾಡ್ತಿದ್ದೇನೆ. ಇದು ಕಂಪ್ಲೀಟ್ ಮಾಡಬೇಕು ನಾವು ಫುಲ್ಲು. ಎಲ್ಲೆಲ್ಲ ನಿಮಗೆ ಜಾಯಿಂಟ್ ಸಿಗುತ್ತೆ, ಒಂದು ಬಾಕ್ಸ್ ಇನ್ನೊಂದು ಬಾಕ್ಸಿಗೆ ಎಲ್ಲಿ ಜಾಯಿಂಟ್ ಆಗುತ್ತೆ ಅಲ್ಲೆಲ್ಲ ನಾವು 4mm ಬೀಡ್ ಹಾಕಬೇಕು, 4 ಬೀಡ್ ಹಾಕಬೇಕು. ಸೊ ನೋಡಿ, ಈಗ ನಾನು ಡಿಸೈನ್, ಇದೊಂದು ಬ್ರೈಡಲ್ ವರ್ಕ್, ಖಾಲಿ ಅವರಿಗೆ ಸ್ಲೀವ್ ಡಿಸೈನ್ ಮಾತ್ರ ಬೇಕಿತ್ತು. ಸೊ ಹಾಗಾಗಿ ನಾನು ಇದು ಖಾಲಿ ಸ್ಲೀವ್ ಡಿಸೈನ್ ಮಾತ್ರ ಮಾಡಿದ್ದೇನೆ. ಸೊ ನನಗೆ ಟೈಮ್ ಸಾಕಾಗೋದಿಲ್ಲ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ. ಆಫ್ಲೈನ್ ಕ್ಲಾಸ್ ಇರುವ ಕಾರಣ ನಮಗೆ ಡೇ ಮತ್ತು ಆಫ್ಟರ್ನೂನು ಕ್ಲಾಸ್ ಇರುತ್ತೆ, ಮಧ್ಯಾಹ್ನ ಮತ್ತು ಬೆಳಿಗ್ಗೆ ಆಫ್ಲೈನ್ ಕ್ಲಾಸ್ ಇರುವ ಕಾರಣ ಸಂಜೆ ಬಂದು ನಾನು ವರ್ಕ್ ಮಾಡಬೇಕು. ಆಗ ನನಗೆ ಸಂಜೆ ಜಾಸ್ತಿ ವೀಡಿಯೋ ತೆಗಿಲಿಕ್ಕೆ ಆಗೋದಿಲ್ಲ, ಅಂದರೆ ಹೊರಗಡೆ ಕತ್ಲಿರುತ್ತಲ್ಲ, ಅಷ್ಟು ಕ್ಲಿಯರ್ ಬರೋದಿಲ್ಲ. ಮತ್ತು ಇವತ್ತು ಸಂಡೇ ಆದ ಕಾರಣ ನಾನು ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಮಾಡ್ತಾ ಇದ್ದೇನೆ. ಇದು ಸ್ವಲ್ಪ ಸಿಲ್ವರ್ ಶೇಡ್ ಇದೆ ಮತ್ತು ಸ್ವಲ್ಪ ಗೋಲ್ಡ್ ಶೇಡ್ ಇದೆ, ಅದಕ್ಕೆ ನಾನು ಸಿಲ್ವರ್ ಹಾಕಲಿಲ್ಲ. ಸಿಲ್ವರ್ ಹಾಕಿರೋದು ಓವರ್ ಕಾಣುತ್ತೆ ಡಿಸೈನ್ಸ್ ಎಲ್ಲ. ಸೊ ಅದಕ್ಕೋಸ್ಕರ ನಾನು ಗೋಲ್ಡಲ್ಲೇ ಮಾಡಿದೆ, ಲೈಟ್ ಗೋಲ್ಡ್ ಬೀಡ್ಸ್ ತಗೊಂಡು ವರ್ಕ್ ಮಾಡಿದ್ದೇನೆ. ಕಸ್ಟಮರ್ಗೆ ಇಷ್ಟ ಆಗುತ್ತೆ, ಅಂದರೆ ಲಾಸ್ಟ್ ಟೈಮ್ ಕೂಡ ಅವ್ರು ಬ್ಲೌಸ್ ಒಂದು ಕೊಟ್ಟಿದ್ದರು, ಅದು ಕೂಡ ಸಿಲ್ವರ್ ಶೇಡ್ ಇತ್ತು, ಬಟ್ ನಾನು ಲೈಟ್ ಗೋಲ್ಡಲ್ಲಿ ಮಾಡಿಕೊಟ್ಟಿದ್ದೇನೆ. ಬಟ್ ಅವ್ರ ಕಸ್ಟಮರ್ಗೆ ತುಂಬ ಖುಷಿಯಾಗಿದೆ. ಸೊ ಹಾಗಾಗಿ ನಾವು ಅದರ ಬಾರ್ಡರ್ ಹೀಗೆ ಡಬಲ್ ಶೇಡ್ ಬಂದರೆ, ಅಂದರೆ ಸಿಲ್ವರ್ ಮತ್ತು ಗೋಲ್ಡ್ ಬಂದರೆ ನಮ್ಗೆ ಗೋಲ್ಡೇ ತಗೊಳ್ಬೇಕು, ಜಾಸ್ತಿ ಸಿಲ್ವರ್ ವರ್ಕ್ ಮಾಡಬಾರ್ದು, ಅದು ಸ್ವಲ್ಪ ಹೆವಿಯಾಗಿ ಕಾಣುತ್ತೆ ಜಾಸ್ತಿ ನೀವು ಸಿಲ್ವರ್ ಶೇಡ್ ಹಾಕಿದರೆ. ಸೊ ಹಾಗಾಗಿ ನಾನೀಗ ನೋಡಿ, ಈಗ ಮಿಡ್ಲಿಗೆಲ್ಲ 4 ಬೀಡ್ಸ್ ಹಾಕಿದ್ದೇನೆ. ನೋಡಿ, ಈಗ ದೊಡ್ಡ ಡಿಸೈನ್ ಆಯಿತು. ಇದು ನಾನು ಎಂಡಿಗೆ ತೋರಿಸ್ತೇನೆ ಹೇಗೆ ಡಿಸೈನ್ ಬಂದಿದೆ ಅಂತ. ಸೊ ಇದರ ನೆಕ್ ಬಾರ್ಡರಿಗೆ ಸೇಮ್ ನಾನು ಅದೇ ಶುಗರ್ ಬೀಡ್, 4mm ಬೀಡ್, ರಿಟರ್ನ್ ಶುಗರ್ ಬೀಡ್ ಹಾಕಿದ್ದೇನೆ, ಮತ್ತು ಕುಂದನ್ ಸ್ಟೋನ್ ಹಾಕಿದ್ದೇನೆ. ನಾನು ತುಂಬ ದೊಡ್ಡ ಬೀಡ್ಸ್ ಎಲ್ಲ ಹಾಕೋದಿಲ್ಲ, ಬಟ್ ಅವ ಕಸ್ಟಮರ್ ಹೇಳಿದರು, ನಾವು ಡಿಸೈನ್ ಕೊಟ್ಟಿದ್ದೇವೆ ಅಲ್ವಾ, ಹಾಗೆಯೇ ನಮಗೆ ಬೇಕು ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಅವರು ಕೊಟ್ಟಿರುವ ಡಿಸೈನ್ಸಲ್ಲಿ ಯಾವ ಮೆಟೀರಿಯಲ್ಸ್ ಇದೆ ಅದೇ ಮೆಟೀರಿಯಲ್ ಹಾಕಿದ್ದೇನೆ. ಯಾಕಂದರೆ ನೀವೇ ಮಾಡಿ, ಒಂದು ಚೆಂದ ಮಾಡಿ ನೀವೇ ಮಾಡಿ ಅಂದರೆ ನಾವು ನಮಗೆ ಬೇಕಾದ, ಅಂದರೆ ಸ್ವಲ್ಪ ಬೇರೆ ಮೆಟೀರಿಯಲ್ಸ್ ಎಲ್ಲ ಹಾಕಿ ಮಾಡ್ಬೋದು. ಬಟ್ ಕಸ್ಟಮರ್ ಕೊಟ್ಟ ಡಿಸೈನೇ ಬೇಕು ಅಂದರೆ ನಾವು ಅವರು ಕೊಟ್ಟಿರುವ ಡಿಸೈನಲ್ಲಿ ಯಾವ ಮೆಟೀರಿಯಲ್ ಇದೆ ಅದನ್ನೇ ನಾವು ಮಾಡಬೇಕಾಗತ್ತೆ, ಬೇರೆ ಆಪ್ಷನ್ ಇರೋದಿಲ್ಲ. ಇಲ್ಲದ್ರೆ ನಮ್ಮ ಇಷ್ಟ ಪ್ರಕಾರ ಮಾಡಿ ಮತ್ತು ಅವರು ಅಮೌಂಟ್ ಕೊಡುವಾಗ ಇದು ನಾವು ಹೇಳಿದಾಗೆ ಮಾಡಿಲ್ಲ ಅಂದರೆ ಅದು ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಅವರು ಹೇಳಿದಾಗೇ ಮಾಡಿದ್ದೇವೆ. ಈಗ ನೋಡಿ, ಈಗ ಮಿಡ್ಲಿಗೆ ನಾನು ಸ್ವಲ್ಪ ಕ್ಲಿಪ್ ಸ್ಟೋನು, ಆ್ಯಂಟಿಕ್ ಸ್ಟೋನ್ ಅಂತ ಹೇಳ್ತೇವೆ, ರೌಂಡ್ ಶೇಪಿದ್ದು, ಅದು ತಗೊಳ್ತೇನೆ. ಯಾಕಂದರೆ ಇದು ಬಾಕ್ಸ್ ಸ್ವಲ್ಪ ನನಗೆ ದೊಡ್ಡದಾದಾಗೆ ಕಾಣುತ್ತೆ, ಬಟ್ ಅವ್ರು ಕೊಟ್ಟಿರೋ ಡಿಸೈನಲ್ಲಿ ಇಷ್ಟೇ ದೊಡ್ಡದಿರೋದು. ಬಟ್ ನಾನು ಎಕ್ಸ್ಟ್ರಾ ಒಂದವರಿಗೆ ಸ್ಟೋನ್ ಹಾಕಿ ಕೊಡ್ತೇನೆ. ನಾವು ಎಕ್ಸ್ಟ್ರಾ ವರ್ಕ್ ಮಾಡಿದರೆ ಯಾರು ಏನು ಅನ್ನಲ್ಲ, ಬಟ್ ಅವರು ಹೇಳಿದ ವರ್ಕಿಗಿಂತ ಕಡಿಮೆ ಮಾಡಿದರೆ ಯಾರಾದರೂ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಮಿಡಲಿಗೆ ಆ್ಯಂಟಿಕ್ ಸ್ಟೋನ್ ಹಾಕಿದ್ದೇನೆ. ಇದು ಫುಲ್ ಡ್ರೈ ಆಗಬೇಕು. ಇದರ ಔಟರ್ ಲೈನಿಗೆ ಏನು ಕೊಡಲಿಕ್ಕಿಲ್ಲ, ಯಾಕಂದರೆ ಇದರ ಔಟರ್ ಲೈನಿಗೆ ಗೋಲ್ಡನ್ ಕಲರ್ ಒಂಥರ ಪಟ್ಟಿ ಟೈಪ್ ಇರುತ್ತೆ, ನಾರ್ಮಲ್ ಸ್ಟೋನ್ ಹಾಗೆ ಅಲ್ಲ. ನೋಡಿ, ಇದೀಗ ಕಂಪ್ಲೀಟ್ ಆಯಿತು ಡಿಸೈನ್ ಹೇಗೆ ಬಂದಿದೆ ನೀವೇ ನೋಡಿ. ಇದೀಗ ಕಂಪ್ಲೀಟ್ ಆಗಿದೆ. ಸಿಂಪಲ್ ಡಿಸೈನ್, ಅಂದರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಇತ್ತು ಅಂದರೆ ಒಂದು ದಿನದಲ್ಲಿ ಆಗುವಂತಹ ಡಿಸೈನ್ಸ್ ಇದೆಲ್ಲ. ಸೊ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.